ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ಸಂಘರ್ಷ ಜೋರಾಗ್ತಾ ಇದೆ. ಈಗಲೂ ನಾನೇ ಮುಖ್ಯಮಂತ್ರಿ, ಮುಂದೆಯೂ ನಾನೇ ಮುಖ್ಯಮಂತ್ರಿ, 2.5 ವರ್ಷ CM ಅಂತ ನಿರ್ಧಾರವೇ ಆಗಿಲ್ಲ ಅಂತಾರೆ. ಇವತ್ತು ಸದನದಲ್ಲಿ ಮಾತಾಡಿರೋದು ಆನ್ ರೆಕಾರ್ಡ್ ಮಾತಾಡಿದ್ದಾರೆ. ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಒಪ್ಪಂದವೂ ಇಲ್ಲ, 2.5 ವರ್ಷ ನಾನು, 2.5 ವರ್ಷ ಇನ್ನೊಬ್ರು ಅಂತ ಒಪ್ಪಂದನೇ ಇಲ್ಲ. ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ನಾನು CM ಆಗಿದ್ದೀನಿ, ಅವ್ರು ಹೇಳೋ ತನಕ ನಾನೇ ಮುಂದುವರಿತೀನಿ ಅಂತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯನವರು ಸದನದಲ್ಲಿ ಆಡಿರ್ತಕ್ಕಂಥ ಮಾತು. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. 2.5 ವರ್ಷ ಅಂತ ಇಲ್ಲ, ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಬರಬೇಕು ನಿರ್ದೇಶನ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತು ಅಂಥ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ. ಶಾರೀರಿಕವಾದಂಥ ನಿಶಕ್ತಿಗಳು ಇರ್ತವೆ. ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ, ಮುಂದೆನೂ ಕೂಡ ಇರೋದಿಲ್ಲ, ಹಿಂದೆನೂ ಕೂಡ ಇಲ್ಲ, ಈಗಲೂ ಕೂಡ ಇಲ್ಲ. ನೀವೇನ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ. ನೋಡಿ, CM ಆಗಲಿ DCM ಆಗಲಿ ಇವತ್ತು ಆಡಿರ್ತಕ್ಕಂಥ ಮಾತುಗಳು ಉದ್ದೇಶಪೂರ್ವಕವಾಗಿ ಆಡಿರೋದು. ಒಂದಷ್ಟು ಮೆಸೇಜ್ ಪಾಸ್ ಆಗಬೇಕು, ಯಾರ್ಯಾರಿಗೆ ತಲುಪಬೇಕೋ, ಯಾರ್ಯಾರು ಕಿವಿಗದು ತಟ್ಟಬೇಕೋ ತಟ್ಟಲಿ ಅಂತಾನೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರ್ ಫೈಟ್ ಈಗ ತಾರಕಕ್ಕೇರಿಕೆ ಆಗಿದೆ. ಇನ್ನೇನು ಸದ್ಯದಲ್ಲೇ ಎಲ್ಲ ಡೆಲ್ಲಿಗೆ ಕೂಡ ಹೋಗ್ತಾರೆ. CM DCM ನಡುವೆ ಪವರ್ ಶೇರ್ ಜುಗಲ್ಬಂದಿ ಕೂಡ ಶುರು ಆಗ್ಬಿಟ್ಟಿದೆ. 2.5 ವರ್ಷ ಒಪ್ಪಂದ ಆಗಿಲ್ಲ ಅಂತ CM ಹೇಳಿಕೆಗೆ ಸೇಫ್ ಬಾಲ್ ಎಸೆದಿದ್ದಾರೆ DK ಶಿವಕುಮಾರ್. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಾವು ನಡೆದುಕೊಳ್ತೇವೆ, ನಾವಿಬ್ಬರೂ ಮಾತಾಡ್ಕೊಂಡಿದ್ದೀವಿ ಅಂತ ಇದ್ದಾರೆ DK ಶಿವಕುಮಾರ್. ಸಿದ್ದರಾಮಯ್ಯನವರದ್ರೆ ಇಲ್ಲ ಅಂತಾರೆ. ಪವರ್ ಶೇರ್ ಸಮರಾಂಗಣದಲ್ಲಿ DK ಮತ್ತೊಂದು ದಾಳ. ಹೈಕಮಾಂಡ್ ಜೊತೆ ನಾವಿಬ್ಬರೂ ಮಾತುಕತೆ ನಡೆಸಿದ್ದೇವೆ, ನಾವಿಬ್ಬರೂ ಒಪ್ಪಂದಕ್ಕೆ ಬಂದಿದ್ದೇವೆ ಅಂತ DK ಶಿವಕುಮಾರ್ ಅವರು ಮಾತು. CM ಹೈ ಅಂಗಳಕ್ಕೆ ಪವರ್ ಶೇರ್ ಬಾಲನ್ನು ಒಗೆದಿದ್ದಾರೆ DK ಶಿವಕುಮಾರ್. ಅದೇ ಹೇಳಿದ್ದು. ಈಗ ಯಾರೂ ಕೂಡ ಬಾಯಿ ತಪ್ಪಿ ಆಡಿರೋ ಮಾತುಗಳಲ್ಲ. ಇವತ್ತಿಬ್ರು ಉದ್ದೇಶಪೂರ್ವಕವಾಗಿ ಆಡಿದ್ದಾರೆ. ಯಾವಾಗ CM ಒಪ್ಪಂದ ಇಲ್ಲ ಅಂದ್ರೋ DK ಶಿವಕುಮಾರ್ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಸಿದ್ದರಾಮಯ್ಯನವರು ಸದನದಲ್ಲಿ ಅಷ್ಟು ಘಂಟಾಘೋಷವಾಗಿ ಹೇಳ್ತಾರೆ 2.5 ವರ್ಷ ಒಪ್ಪಂದನೇ ಆಗಿಲ್ಲ ಅಂತ. ಈಗಲೂ ತಾಳ್ಮೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ DK ಶಿವಕುಮಾರ್. ಒಂದು ವೇಳೆ ಒಪ್ಪಂದ ಆಗಿದೆ ನಿಜ ಅನ್ನೋದೇ ಆದರೆ ಹೇಳ್ಬಿಡ್ಬೋದಾಗಿತ್ತು ಅದನ್ನು, ಏನು ಒಪ್ಪಂದ ಅಂತ. ಈಗಲೂ ಇಷ್ಟು ತಾಳ್ಮೆ ಯಾಕೆ ಅಂತ? ಅರವಿಂದ್, DK ಶಿವಕುಮಾರ್ ಅವರು ಈಗಿಂದಲ್ಲ, ಯಾವಾಗ ಪವರ್ ಶೇರ್ ವಿಚಾರವಾಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಆವಾಗಿಂದಲೂ ಕೂಡ ಒಂದು ರೀತಿಯಲ್ಲಿ ಸೇಫ್ ಝೋನಲ್ಲೇ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಎಲ್ಲೂ ಕೂಡ ಅವರು ವಿರೋಧ ಮಾಡ್ತಾ ಇಲ್ಲ. ಅವರು 5 ವರ್ಷ CM ಆಗಿರಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಡ್ತಾ ಇಲ್ಲ. ಅವರ ವಿಚಾರ ಇರುವಂಥದ್ದು ಹೈಕಮಾಂಡ್ ಮುಂದೆ ಇದು ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಹೈಕಮಾಂಡ್ ದಳವನ್ನೇ ಪ್ರಯೋಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ, 2.5 ವರ್ಷದ ಅಧಿಕಾರ ಒಪ್ಪಂದ ಆಗಿಲ್ಲ, ಅದು ತೀರ್ಮಾನವೇ ಆಗಿಲ್ಲ, 5 ವರ್ಷಕ್ಕೆ CM ಆಯ್ಕೆ ವಿಚಾರ ನಿರ್ಧಾರ ಆಗಿರೋದಂತವನ್ನೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ರೀತಿಯಲ್ಲಿ ಸೇಫ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡಿ ಮಾತಾಡಿಲ್ಲ ಅವರು. ನಮ್ಮ 3 ಜನರ ನಡುವೆ ಅಂದರೆ ಹೈಕಮಾಂಡು, ನಾನು ಮತ್ತು ಮುಖ್ಯಮಂತ್ರಿಗಳ ನಡುವೆ ಮಾತುಕತೆ ಆಗಿದೆ, ಹೈಕಮಾಂಡ್ ಅದಕ್ಕೆ ಸಾಕ್ಷಿ ಅಂತಲೂ ಕೂಡ ಹೇಳ್ತಾರೆ. ಈ ಒಪ್ಪಂದ ಆಗಿದೆ, ನಾವಿಬ್ರು ಕೂಡ ಮಾತಾಡ್ಕೊಂಡಿದ್ದೇವೆ ಹೈಕಮಾಂಡ್ ಸಮ್ಮುಖದಲ್ಲಿ ಅಂತಂದು ಕೂಡ ಹೇಳ್ತಾರೆ. ಜೊತೆಗೆ ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯನವರು 5 ವರ್ಷ CM ಆಗಿ ಇರಲ್ಲ ಅಂತ ಹೇಳಿಲ್ಲ, ಹೈಕಮಾಂಡ್ ಅವರ ಪರ ಇದ್ದಿದ್ದಕ್ಕೆ ಅವ್ರನ್ನ CM ಮಾಡಿರೋದು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ತೀರಾ ನೇರ ರಗಡಾಗಿ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿಲ್ಲ, ಅವರ ವಿರೋಧ ಕಟ್ಕೊಂಡಿಲ್ಲ. ಆದರೆ ಸೌಮ್ಯವಾಗಿ ಒಂದು ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ಒಪ್ಪಂದ ಆಗಿದೆ, ನಾವಿಬ್ರು ಮಾತಾಡ್ಕೊಂಡಿದ್ದೇವೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೈಕಮಾಂಡ್ ದಳವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಒಟ್ಟಾರೆಯಾಗಿ ಇವರಿಬ್ಬರ ಇವತ್ತಿನ ಮಾತು ಸಾಕಷ್ಟು
ಸಂಚಲನವನ್ನ ಕಾಂಗ್ರೆಸ್ ವಲಯದಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಡಿ ಕೆ ಶಿಗೂ ಸಂದೇಶ ಕೊಟ್ಟಿದ್ದಾರೆ, ಹೈಕಮಾಂಡ್ಗೂ ಕೂಡ ಸಂದೇಶ ಕೊಟ್ಟಿದ್ದಾರೆ. ಡಿ ಕೆ ಶಿ ಅವರು ಕೂಡ ಸಿದ್ದರಾಮಯ್ಯನವರಿಗೂ ಕೂಡ ಕೌಂಟರ್ ಸಂದೇಶ ಕೊಟ್ಟಿದ್ದಾರೆ, ಹೈಕಮಾಂಡ್ಗೂ ಕೂಡ ಸಂದೇಶ ಕೊಟ್ಟಿದ್ದಾರೆ. ಈಗ ಒಂದು ರೀತಿಯಲ್ಲಿ ರಾಜೀವ್ ಪಂಚಾಯಿತಿ, ಈ ಒಂದು ಪಂಚಾಯಿತಿ ವ್ಯಾಜ್ಯ ಹೈಕಮಾಂಡ್ ಅಂಗಳಕ್ಕೆ ನೇರವಾಗಿ ಹೋಗಿದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಯಾವಾಗ ತೀರ್ಮಾನ ಮಾಡುತ್ತೆ, ಯಾವಾಗ ಬರಹೇಳುತ್ತೆ ಇವರನ್ನ, ಅದಷ್ಟೇ ಬಾಕಿ. ಆದರೆ ಅಲ್ಲಿವರೆಗೆ ಕಾಂಗ್ರೆಸ್ನಲ್ಲಿ ಆಗುವಂತಹ ವಿದ್ಯಮಾನಗಳಿಗೆ ಒಂದು ರೀತಿಯಲ್ಲಿ ಕಂಟ್ರೋಲ್ ಇರಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಒಪ್ಪಂದದ ವಿಚಾರವನ್ನೇ ನೇರವಾಗಿ ಇಬ್ಬರು ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂದರೆ ಇದು ಹೆಚ್ಚು ಕಡಿಮೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತಿದೆ. ಆಮೇಲೆ ಅವರವರ ನಿಲುವುಗಳನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸಿ ಎಂ ಸ್ಥಾನ ಬಿಟ್ಕೊಡೋದಕ್ಕೆ ಮನಸ್ಸಿಲ್ಲ, ಹಾಗಾಗಿ ಒಪ್ಪಂದ ಆಗಿಲ್ಲ. ಡಿ ಕೆ ಶಿವಕುಮಾರ್ಗೆ ಇದ್ದೇ ಇದೆ, ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ.